ರಾಮಲಿಂಗಾರೆಡ್ಡಿ ನಮ್ಮ ಹಿರಿಯ ನಾಯಕರು. ಅವರ ಬಗ್ಗೆ ಗೌರವ ಇದೆ. ನಾವೆಲ್ಲ ಒಟ್ಟಾಗಿ ಹೋದ್ರೆ ಏನಾದರೂ ಅಭಿವೃದ್ಧಿ ಮಾಡಲು ಸಾಧ್ಯ. ರಾಮಲಿಂಗಾರೆಡ್ಡಿ ನಮ್ಮ ಹಿರಿಯ ನಾಯಕರು. ಅವರ ಬಗ್ಗೆ ನಮಗೆ ಗೌರವ ಇದೆ. ನಾವೆಲ್ಲ ಒಟ್ಟಾಗಿ ಹೋದ್ರೆ ಏನಾದರೂ ಅಭಿವೃದ್ಧಿ ಮಾಡಲು ಸಾಧ್ಯ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಕುಳಿತು ಮಾತಾಡಿಕೊಂಡು ಮುಂದೆ ಹೋದ್ರೆ ಏನಾದರೂ ಮಾಡಬಹುದು. ರೆಡ್ಡಿ ಜೊತೆ ಹೈಕಮಾಂಡ್ ನಾಯಕರು ಮಾತಾಡ್ತಾರೆ. ಕೃಷ್ಣ ಬೈರೇಗೌಡ ಈ ವಿಚಾರವಾಗಿ ಮಾತಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿರುವಂತದ್ದು. ಇದೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅನ್ನೋದಾಗಿ ರಾಮಲಿಂಗಾರೆಡ್ಡಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು. ಅದೇ ವಿಚಾರವಾಗಿ ಮಾತನಾಡಿದ್ರು. ಆದ್ರೆ ಕೊನೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಈಗ ಈ ವಿಚಾರವಾಗಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಅವರು ನಮ್ಮ ಲೀಡರ್ ಅವರು ಬಗ್ಗೆ ನಮಗೆಲ್ಲರಿಗೂ ಪಕ್ಷದಲ್ಲಿ ಅಪಾರ ಗೌರವ ಇದೆ. ಈ ಜವಾಬ್ದಾರಿಯನ್ನು ನಾನೇನು ಕೇಳಿದ್ದಲ್ಲ, ಇದು ಪಕ್ಷ ನನಗೆ ವಹಿಸ್ಕೊಟ್ಟಿದೆ. ಸರ್ಕಾರ, ಮುಖ್ಯಮಂತ್ರಿಗಳು ವಹಿಸ್ಕೊಟ್ಟಿದ್ದಾರೆ. ಅವರ ಸಹಕಾರವನ್ನು ನಾನು ಬಯಸ್ತೇನೆ ಮುಂದೆ ಕೆಲಸ ಮಾಡುವಾಗ. ಯಾಕಂದರೆ ನಾವು ಒಂದು ಪಕ್ಷದಲ್ಲಿ, ಒಂದು ಸರ್ಕಾರದಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೇ ಏನಾದರೂ ಸ್ವಲ್ಪನಾದರೂ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಸೊ ಪಕ್ಷದ ವರಿಷ್ಠರು ಬಹುಶಃ ಅವ್ರ ಹತ್ರ ಮಾತಾಡ್ತಾರೆ. ನಾವು ಅವ್ರ ಹತ್ರ ಮನವಿ ಮಾಡ್ತೇವೆ. ಮಾತಾಡಿ ಎಲ್ಲ ಕೂಡಿ ಪ್ರಯತ್ನ ಮಾಡಬೇಕು. ಅಲ್ಟಿಮೇಟ್ಲಿ ಬೆಂಗಳೂರಿಗೆ ಒಳ್ಳೇದಾಗಬೇಕು, ಸರ್ಕಾರಕ್ಕೆ ಒಳ್ಳೇದಾಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕೂತು ಮಾತನಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು, ಈಗ ಅವರು ನಮ್ಮ ಲೀಡರ್ ಅವರು ಬಗ್ಗೆ ನಮಗೆಲ್ಲರಿಗೂ ಪಕ್ಷದಲ್ಲಿ ಅಪಾರ ಗೌರವ ಇದೆ. ಈ ಜವಾಬ್ದಾರಿಯನ್ನು ನಾನೇನು ಕೇಳಿದ್ದಲ್ಲ, ಇದು ಪಕ್ಷ ನನಗೆ ವಹಿಸ್ಕೊಟ್ಟಿದೆ. ಸರ್ಕಾರ, ಮುಖ್ಯಮಂತ್ರಿಗಳು ವಹಿಸ್ಕೊಟ್ಟಿದ್ದಾರೆ. ಅವರ ಸಹಕಾರವನ್ನು ನಾನು ಬಯಸ್ತೇನೆ ಮುಂದೆ ಕೆಲಸ ಮಾಡುವಾಗ. ಯಾಕಂದರೆ ನಾವು ಒಂದು ಪಕ್ಷದಲ್ಲಿ, ಒಂದು ಸರ್ಕಾರದಲ್ಲಿ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೇ ಏನಾದರೂ ಸ್ವಲ್ಪನಾದರೂ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಸೊ ಪಕ್ಷದ ವರಿಷ್ಠರು ಬಹುಶಃ ಅವ್ರ ಹತ್ರ ಮಾತಾಡ್ತಾರೆ. ನಾವು ಅವ್ರ ಹತ್ರ ಮನವಿ ಮಾಡ್ತೇವೆ. ಮಾತಾಡಿ ಎಲ್ಲ ಕೂಡಿ ಪ್ರಯತ್ನ ಮಾಡಬೇಕು. ಅಲ್ಟಿಮೇಟ್ಲಿ ಬೆಂಗಳೂರಿಗೆ ಒಳ್ಳೇದಾಗಬೇಕು, ಸರ್ಕಾರಕ್ಕೆ ಒಳ್ಳೇದಾಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕೂತು ಮಾತನಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.